ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಈಗ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮುಗಿಸಿ ವಾಪಸ್ ಬರುತ್ತಿದ್ದೇವೆ. ಇಂದು 2ನೇ ತಾರೀಕಾದ್ದರಿಂದ ನಾವು 3ನೇ ತಾರೀಕಿಗೆ ಟಿಕೆಟ್ ಬುಕ್ ಮಾಡಿದ್ದೇವೆ. ಏಕೆಂದರೆ ಶಬರಿಮಲೆಯಲ್ಲಿ ದರ್ಶನ ಲೇಟ್ ಆಗಬಹುದು ಎಂಬ ಕಾರಣದಿಂದ. ಆದರೆ ಅಯ್ಯಪ್ಪನ ದಯೆಯಿಂದ ಬೇಗ ದರ್ಶನವಾಗಿದೆ. ಈಗ ಏನು ಮಾಡುವುದು ಎಂದು ಯೋಚಿಸುವಾಗ ಪಂದಳಂಗೆ ಹೋಗೋಣ ಎಂದು ಅನಿಸಿತು. ಆದ್ದರಿಂದ ಪಂದಳಂ ಕಡೆ ಹೊರಟಿದ್ದೇವೆ. ಸ್ನೇಹಿತರೆ, ಇದೇ ನೋಡಿ ನಾವು ಇಳಿಯುವ ಪಂದಳಂ ಬಸ್ ಸ್ಟಾಪ್. ಲ್ಯಾಂಡ್ ಮಾರ್ಕ್ ಏನೆಂದರೆ ಅರಳಿ ಮರ. ಅರಳಿ ಮರದ ಕೆಳಗೆ ಒಂದು ಚಿಕ್ಕ ಅಯ್ಯಪ್ಪನ ದೇವಸ್ಥಾನವನ್ನು ಮಾಡಿದ್ದಾರೆ. ಅದರ ಮುಂದೆ ಸಂಜೆ ಆದರೆ ದೀಪ ಬೆಳಗುತ್ತಾರೆ. ಈ ಪುಟ್ಟ ದೇವಸ್ಥಾನಕ್ಕೂ ಛಾಯಾಚಿತ್ರವನ್ನು ತೆಗೆದುಕೊಳ್ಳಬಾರದು ಎಂದು ಬೋರ್ಡ್ ಹಾಕಿದ್ದಾರೆ. ಇದರ ಮುಂದೆ ನೋಡಿ ಪೆಂಡಲ್ ಹಾಕಿದ್ದಾರೆ. ಈ ಕಡೆ ಆ ಕಡೆ ಚೇರ್ ಉಂಟು. ಇಲ್ಲಿ ಯಾವಾಗಲೂ ಅನ್ನದಾನ ಮಾಡುತ್ತಾರೆ ಮಧ್ಯಾಹ್ನದ ಸಮಯದಲ್ಲಿ. ಇದು ರಾಜಬೀದಿ, ಅಯ್ಯಪ್ಪನ ಅರಮನೆಗೆ ಹೋಗುವಂತ ರಾಜಬೀದಿ. ಇದೇ ರಸ್ತೆಯಲ್ಲೇ ನಾವು ದೇವಸ್ಥಾನಕ್ಕೆ ಹೋಗುವುದು ಹಾಗೂ ತಿರುವಾಭರಣ ಇರುವಂತ ಸ್ಥಳಕ್ಕೆ ಹೋಗುವುದು ಇದೇ ರಸ್ತೆಯಲ್ಲೇ. ಬಲಭಾಗಕ್ಕೆ ತಿರುಗಿದರೆ ಅಯ್ಯಪ್ಪನ ದೇವಸ್ಥಾನ, ನೇರ ಹೋದರೆ ಅರಮನೆ. ಅದಕ್ಕಿಂತ ಮುಂದೆ ಹೋಗಿ ಬಲಕ್ಕೆ ತಿರುಗಬೇಕು ತಿರುವಾಭರಣಕ್ಕೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ ಈಗ ಮೊದಲು ದೇವಸ್ಥಾನಕ್ಕೆ ಹೋಗೋಣ, ನಂತರ ಬೇರೆ ಕಡೆ ತಿರುಗಾಡೋಣ. ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ, ಪಂದಳಂ ಇಷ್ಟೊಂದು ಬದಲಾವಣೆಯಾಗಿದೆ, ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಬನ್ನಿ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡೋಣ. ನಾವು ಇಂದಿನ ವಿಡಿಯೋದಲ್ಲಿ ಹಾಕಿದ್ದಾಗ ಬಹಳ ಜನ ಕಡಿಮೆ ಇದ್ದರು. ಈಗ ನೋಡಿದರೆ ಜನಸಂದಣಿ ಜಾಸ್ತಿ ಇದೆ. ಸದಾ ಬರುತ್ತಲೇ ಇರುತ್ತಾರೆ ಭಕ್ತಾದಿಗಳು. ನೋಡಿ, ಇಲ್ಲೇ ಬಂದೆವು ದೇವಸ್ಥಾನದ ಬಳಿ. ಇಲ್ಲಿ ನೋಡಿ, ಇದು ಪ್ರಸಾದದ ಕೌಂಟರ್ ಇಲ್ಲೊಂದಾಗಿದೆ. ಇಲ್ಲಿ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆ ದೊರೆಯುತ್ತದೆ. ಸರ್ಕಾರದ ವತಿಯಿಂದ ನಡೆಯುತ್ತದೆ. ನೋಡಿ, ಇಲ್ಲಿ ಹೀಗೆ ಮುಂದೆ ಹೋದರೆ ದೇವಸ್ಥಾನ. ಈ ಬಲಭಾಗಕ್ಕೆ ಹೋದರೆ ನಾವು ನದಿಗೆ ಹೋಗುತ್ತೇವೆ. ಇದು ಹೊಸದಾಗಿ ಮಾಡಿರುವಂತಹ ಮಂಟಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯು ನಡೆದಾಡಿದ ಬೆಳೆದ ಜಾಗದಲ್ಲಿ ನಾವು ಬಂದಿದ್ದೇವೆಂದರೆ ಮನಸ್ಸಿಗೆ ಒಂದು ಸಂತೋಷವಾಗುತ್ತದೆ. ಇದೇ ನೋಡಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಮುಂಭಾಗ. ಇಲ್ಲಿ ಸದಾ ದೇವರಿಗಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಈಗಲೂ ನಡೆಯುತ್ತಿದೆ. ಸ್ನೇಹಿತರೆ, ನಾವೀಗ ಪಂದಳಂ ದೇವಸ್ಥಾನದ ಮುಂದಿರುವ ನದಿ ತೀರದಲ್ಲಿದ್ದೇವೆ. ನೋಡಿ, ಭಕ್ತಾದಿಗಳು ತೀರ್ಥ ಸ್ನಾನ ಮಾಡುತ್ತಿದ್ದಾರೆ. ಎಷ್ಟು ಪ್ರಶಾಂತವಾಗಿ ರಭಸವಾಗಿ ಹರಿಯುತ್ತಿದೆ ನೀರು. ಇದೇ ನೀರಿಗೆ ಮುಂದೆ ತೂಗು ಸೇತುವೆಯನ್ನು ಮಾಡಿದ್ದಾರೆ. ನಂತರ ಅಲ್ಲಿಗೆ ಹೋಗೋಣ. ಈಗ ಮೊದಲು ದೇವರ ದರ್ಶನ ಮಾಡೋಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಷ್ಟೊಂದು ಸುಂದರವಾದ ಸ್ಥಳ. ಇಂತಹ ಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಸಿದ್ದರು. ಕೇರಳದಲ್ಲಿರುವ ಪ್ರತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೂ ನದಿ ಹರಿಯುತ್ತಿರುತ್ತದೆ. ನಾವೀಗ ಅನ್ನದಾನ ಮಂಟಪಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಭಾವಚಿತ್ರವನ್ನಿಟ್ಟಿದ್ದಾರೆ. ಅಲ್ಲಿ ನಮಸ್ಕರಿಸಿ ಒಳಗಡೆ ಬರಬೇಕು. ಮೊದಲು ಒಂದು ಸಣ್ಣ ಬಿಲ್ಡಿಂಗ್ನಲ್ಲಿ ಊಟ ಹಾಕುತ್ತಿದ್ದರು. ಈಗ ಭವ್ಯವಾದ ಬಂಗಲೆಯನ್ನು ಕಟ್ಟಿದ್ದಾರೆ. ಎಷ್ಟು ಸೊಗಸಾಗಿದೆ ನೋಡಿ, ಶುದ್ಧವಾಗಿದೆ. ಆ ಅನ್ನದಾನ ಮಂಟಪದ ಮೇಲೆಯೇ ಭಕ್ತಾದಿಗಳಿಗೆ ತಂಗುದಾಣವನ್ನು ನಿರ್ಮಿಸಿದ್ದಾರೆ. ಈಗ ನಾವು ಮೇಲೆ ಬಂದಿದ್ದೇವೆ. ನೋಡಿ, ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಕೆಳಗಡೆ ಅನ್ನದಾನ ಮಂಟಪ, ಮೇಲೆಗಡೆ ತಂಗುದಾಣ. ಅಂದರೆ ಇಲ್ಲೆಲ್ಲ ಚಾಪೆಗಳನ್ನಿಟ್ಟಿದ್ದಾರೆ. ಈ ಚಾಪೆಗಳನ್ನು ತೆಗೆದುಕೊಂಡು ಭಕ್ತಾದಿಗಳು ಸಾಲಾಗಿ ಮಲಗಿಕೊಳ್ಳುತ್ತಾರೆ. ನಾವು ಬೇಗ ಬಂದದ್ದರಿಂದ ಮಧ್ಯಾಹ್ನ 11 ಗಂಟೆಗೆ ಚಾಪೆ ಹಾಕಿಕೊಂಡು
ವಿಶ್ರಾಂತಿ ತೆಗೆದುಕೊಂಡೆವು. ನಾವೀಗ ಅರಮನೆಯನ್ನು ನೋಡಲು ಬಂದಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಅರಮನೆಯ ವಿವರಣೆ ಕೊಟ್ಟಿರುವುದರಿಂದ ಈಗ ವಿವರಣೆ ಬೇಡ ಅನಿಸುತ್ತದೆ. ಬನ್ನಿ ನೋಡಿಕೊಂಡು ಬರೋಣ. ಸ್ನೇಹಿತರೆ ನೋಡಿ, ದೇವಸ್ಥಾನಕ್ಕೆ ಹೋಗುವುದು ಈ ರಸ್ತೆಯಲ್ಲಿ, ಅಂದರೆ ಮುಖ್ಯ ರಸ್ತೆಯಿಂದ ಬಂದರೆ ಬಲಭಾಗಕ್ಕೆ ಹೋದರೆ ದೇವಸ್ಥಾನಕ್ಕೆ ಹೋಗುತ್ತೇವೆ. ಆದರೆ ನೇರವಾಗಿ ಹೋದರೆ ನೋಡಿ ಅರಮನೆ ಕಾಣುತ್ತಿದೆ. ಇದೇ ರಸ್ತೆ. ಮೇಲೆ ನಾಮಫಲಕ ಹಾಕಿದ್ದಾರೆ ನೋಡಿ, ಪಂದಳಂ ಪ್ಯಾಲೇಸ್ ಇಲ್ಲೇ ಕಾಣುತ್ತಿದೆ. ಪ್ಯಾಲೇಸ್ ಬಲಗಡೆ ತಿರುವಾಭರಣಂ, ಅಂದರೆ ಹೋಗಿ ಬಲಗಡೆಗೆ ತಿರುಗಬೇಕು ತಿರುವಾಭರಣಕ್ಕೆ. ಇಲ್ಲಿಯೂ ಸಹ ಪ್ರಸಾದದ ಕೌಂಟರ್ ಇದೆ. ಕನಿಷ್ಠ ಅಂದರೆ 5-6 ಕಡೆ ಪ್ರಸಾದದ ಕೌಂಟರ್ ಮಾಡಿದ್ದಾರೆ. ಅಂದರೆ ಜನ ಯಥೇಚ್ಛವಾಗಿ ಬರುತ್ತಿದ್ದಾರೆ. ಆದ್ದರಿಂದ ನೋಡಿ, ಇದು ಅರಮನೆಯ ಸುತ್ತ ಒಂದು ನೋಟ ನೋಡಿ, ಯಾವ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಒಳಗೆಲ್ಲ ಈಗ ನೋಡಿಕೊಂಡು ಬಂದಿದ್ದೇವಲ್ಲವೇ. ಈಗ ಹೊರಗಿನಿಂದ ನೋಡಿ ಹಾಗೆಯೇ ಮುಂದುವರಿಯೋಣ. ಮುಂದೆ ಇದೇ ಮಾರ್ಗದಲ್ಲಿ ನೇರವಾಗಿ ಹೋದರೆ ತೂಗು ಸೇತುವೆ ಸಿಗುತ್ತದೆ, ಅಲ್ಲಿ ಹೋಗಿ ಬರೋಣ. ಬೋರ್ಡು ಹಾಕಿದ್ದಾರೆ ನೋಡಿ,
ಪಂದಳಂ ಪ್ಯಾಲೇಸ್. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ ನಾವು ತೂಗು ಸೇತುವೆ, ದೇವಸ್ಥಾನಗಳು ಎಲ್ಲವನ್ನು ನೋಡಿಕೊಂಡು ಬರೋಣ. ಇದು ಗ್ಯಾಲರಿ, ಸಂಗ್ರಹಾಲಯ. ರಾಜರಾಜಶೇಖರ ಮಂಟಪಂ. ಎಂಟ್ರಿ ಫ್ರೀ ಇದೆ, ಆದರೆ ಕ್ಯಾಮ್ರಾ ಬಿಡುವುದಿಲ್ಲ. ನೋಡಿ, ಬಲಗಡೆಗೆ ಹೋದರೆ ತಿರುವಾಭರಣಂ, ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇದೆ ತಿರುವಾಭರಣಕ್ಕೆ. ಅದೇ ದೇವಸ್ಥಾನ ಮುಂದೆ ಕಾಣುತ್ತಿರುವುದು. ರಾತ್ರಿಗೆ ನೋಡೋಣ, ದೇವಸ್ಥಾನ ಚೆನ್ನಾಗಿರುತ್ತದೆ. ನೋಡಿ, ಈ ಮಾರ್ಗ ಎಷ್ಟು ಚೆನ್ನಾಗಿದೆ. ಸೇತುವೆ ನೋಡಿ ಕಾಣುತ್ತಿದೆ, ನೋಡಲು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಓಂ ನಮಃ ಶಿವಾಯ ನಾರಾಯಣಾಯ ನಮಃ. ಪಾಂಡೇಶವಂಶತಿಲಕಂ ಕೇರಳೇ ಕೇಳಿ ವಿಗ್ರಹಂ ಆರ್ದ್ರತ್ರಾಣಪರಂ ದೈವಂ ಶಾಸ್ತಾರಂ ಪ್ರಣಮಾಮ್ಯಹಂ. ಓಂ ಭೂತನಾಥಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಶ್ರೀರಾಮಾಯ ನಮಃ. ಅಜಾನುವಿದ್ಯಮಧ್ಯೆ ವರದಕಮಲಭೋಗಭೋಗೇಂದ್ರತಲ್ಪೆ ಚಾಂಚಲ್ ಚಿಲ್ಗಿ ವಿಲಾಸೇ ತ್ರಿಭುವನಮಖಿಲಂ ಕಾತು ರಕ್ಷಿತ್ವಾದ್ಯಂ പഞ്ചാനാം പാണ്ഡവനാം പ്രിയസഖി തിരുആറന്മുളത്തമ്പുരാനൻ നെഞ്ചിൽ കിഞ്ചിൽ പിരിഞ്ഞിടരുത് അതിന് നിശംകാലമേ കൈകൊള്ളും. ശ്രീ തിരുവടി തിരുവാറന്മുളത്തമ്പുരാൻ ശരണം. ഓം നമോ ഭഗവതേ വാസുദേവായ. ഓം നമോ ഭഗവതേ വാസുദേവായ. ഓം ശ്രീകൃഷ്ണായ പരബ്രഹ്മണേ. മഴക്കാർ വർണ്ണന. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇದೇ ನೋಡಿ ಪಂದಳಂನ ಮುಖ್ಯ ಅಯ್ಯಪ್ಪನ ದೇವಸ್ಥಾನ. ಇಲ್ಲಿ ಸಕುಟುಂಬ ಸಮೇತರಾಗಿ ಬರುವಂಥ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾರೆ. ನೋಡಿ, ಅಲಂಕಾರ ಮುಗಿದಿದೆ, ಈಗ ದರ್ಶನಕ್ಕೆ ಬಿಡುತ್ತಿದ್ದಾರೆ. ದರ್ಶನದ ಸಾಲು ಬಹಳ ಉದ್ದನೇ ಇದೆ. ಏನೇ ಆದರೂ ದರ್ಶನ ಬೇಗ ಆಗಿ ಹೋಗ್ಬಿಡುತ್ತದೆ. ಹಿಂದೆ ಎಲ್ಲ ಇಷ್ಟು ನಿಂತಿದ್ದಾರೆ ನೋಡಿ. ತಿರುವಾಭರಣಕ್ಕೆ ಈ ಕಡೆಯಿಂದನೇ ಹೋಗಬೇಕು, ಆಪೋಸಿಟ್ನಲ್ಲಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.
ಜಿ ಮಾರ್ಗವಾಗಿ ವಾಪಸ್ ಬರುತ್ತಾರೆ ದರ್ಶನ ಮುಗಿಸಿ. ಇದು ಮುಂದೆ ತಿರುವಾಭರಣಕ್ಕೆ ಹೋಗುವ ರಸ್ತೆ. ಅಲ್ಲೇ ಕಾಣಿಸುತ್ತಿದೆ ನೋಡಿ, ಅಲ್ಲೇ ಮುಂದೆ.